स्वागत है आपका बी न्यूज नेशन में। मैं हूं आबिद हुसैन शेख। चुनाव करीब आने पर बीजेपी की नौटंकी शुरू। सीएम सिद्धरामैया मुद्दे बिहार में राज्य के मुख्यमंत्री सिद्धरामैया का दौरा। इस अवसर पर क्षेत्र के कई सरकारी विभाग के अभिवृद्धि कामों का लोकार्पण और उद्घाटन करते हुए महादायी योजना के मामले पर बीजेपी पर बरसे सीएम। चुनाव करीब आते ही शुरू हो गई बीजेपी की नौटंकी। सिद्धरामैया ने इस मंच पर सीएस नारायणगौड़ को एक सीधा साधा व्यक्ति बताते हुए आने वाले चुनाव में फिर से कांग्रेस पर आशीर्वाद करके जनता को अधिकार दिलाने का आग्रह किया। ಸರ್ ಮಾದಾಯಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಪ್ರಧಾನಮಂತ್ರಿ ನೇರ ಮಧ್ಯಸ್ಥಿಕೆ ವಹಿಸಿ ಇದು ಮಾಡ್ತಾ ಇದ್ದಾರೆ. ಚುನಾವಣೆ ಗಿಮ್ಮಕ್ ಅಂತೀರಾ ಏನಂತೀರಾ ಸರ್? ಪ್ರಧಾನಮಂತ್ರಿಯವರ ಹತ್ರಕ್ಕೆ ನಾನೇ ಹೋಗಿದ್ದೆ ಅಲ್ವಾ. ನಿಯೋಗ ಆಲ್ ಪಾರ್ಟಿ ಡೆಲಿಗೇಷನ್, ರೈತರ ಪ್ರತಿನಿಧಿಗಳು, ಆಮೇಲೆ ಸ್ವಾಮೀಜಿಗಳು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ. ಅವ್ರಿಗೆಲ್ರಿಗೂ ಗೊತ್ತು ಏನು ಹೇಳಿದ್ರು ಅವತ್ತು ನರೇಂದ್ರ ಮೋದಿ ಅವರು ಅಂತ. ಅವತ್ತು ಒಪ್ಪಲಿಲ್ಲ. ಆಮೇಲೆ ಟ್ರಿಬ್ಯುನಲ್ ಅವರು ಹೇಳಿದ್ರು ನೀವು ಟ್ರಿಬ್ಯುನಲ್ ಹೊರಗಡೆ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಒಪ್ಪಲಿಲ್ಲ ಗೋವಾದವರು. ಇವರು ಏನು ಪ್ರಯತ್ನ ಮಾಡಲಿಲ್ಲ. ಆಗ ಇದು ಹೇಳಿ ಎಷ್ಟು ಒಂದು ವರ್ಷ ಆಯ್ತಲ್ಲ, ಒಂದು ವರ್ಷದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಗೋವಾ ಎಲೆಕ್ಷನ್ ಹೇಳಿದ್ರು. ಗೋವಾದಾಗೆ ಪತ್ರ ಬರೆದ್ರು ಕೂಡ ಗೋವಾ ಮುಖ್ಯಮಂತ್ರಿ ಸ್ಪಂದಿಸಲಿಲ್ಲ. ಪಾಪ ಮಹಾರಾಷ್ಟ್ರ ಮುಖ್ಯಮಂತ್ರಿನ ಒಪ್ಕೊಂಡಿದ್ರು. ಗೋವಾ ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ನಾವು ಟ್ರಿಬ್ಯುನಲಲ್ಲಿ ಇರ್ತಾರೆ, ನಾವು ಒಪ್ಪಲ್ಲ ಮಾತುಕತೆಗೆ ಅಂತಂದರು. ನಾನು ಪ್ರಧಾನಮಂತ್ರಿಗಳಿಗೆ ನೀವು ಕರೆದ್ರೆ ಬರ್ತಾರೆ, ನಾನು ಬರ್ತೀನಿ, ಮಹಾರಾಷ್ಟ್ರದವ್ರನ್ನ ಕರೀರಿ, ಗೋವಾದವ್ರನ್ನ ಕರೀರಿ, ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ರಿಕ್ವೆಸ್ಟ್ ಮಾಡಿದೆ. ಅವ್ರು ಒಪ್ಪಲಿಲ್ಲ. ಇವರು ಬಂದಿದ್ದಾರಲ್ಲ, ಯಡಿಯೂರಪ್ಪನು ಬಂದಿದ್ದ, ಬಿ ಜೆ ಪಿ ಅವರು ಅನಂತ್ ಕುಮಾರ್ ಬಂದಿದ್ದ, ಪ್ರಹ್ಲಾದ್ ಜೋಶಿ ಬಂದಿದ್ದ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಬಂದಿದ್ದ, JDS ನವರು ಬಂದಿದ್ದರು, ಸ್ವಾಮೀಜಿಗಳು ಬಂದಿದ್ದರು, ರೈತರ ಪ್ರತಿನಿಧಿಗಳು ಬಂದಿದ್ದರು, MP ಗಳೆಲ್ಲ ಬಂದಿದ್ದರು. ನಾವು ಒಪ್ಪಲಿಲ್ಲ. ಈಗ ಎಲೆಕ್ಷನ್ ಬಂದಿದೆಯಲ್ಲ, ಯಡಿಯೂರಪ್ಪ ಏನು ಹೇಳಿದ್ರು, ಅಲ್ಲಿ ಹೋಗ್ಬಿಟ್ಟು ನವೆಂಬರ್ 15ನೇ ತಾರೀಕು ಹೋಗಿ ಇದಕ್ಕೆ ಇದು ಮಾಡ್ತಾಯಿದ್ರು. ಜಗದೀಶ್ ಶೆಟ್ಟರ್ ಮನೆ ಮುಂದೆ ಧರಣ ಮಾಡ್ತಾಯಿದ್ರು. ರೈತ ಮುಖಂಡರು ಹೋಗಿ ಹೇಳಿದ್ದಾರೆ, ಡಿಸೆಂಬರ್ 15 ಒಳಗಡೆ ನಾನು ನೀರು ಹರಿಸ್ಕೊಡ್ತೀನಿ, ನೀರು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ವೆಲ್ಕಮ್ ಮಾಡಿದ್ದೀನಿ. ಕುರುಡನಿಗೆ ಏನಪ್ಪ ಬೇಕು? ನಮ್ಮ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು, ಕೊಡಿಸ್ಲಿ. ನಾನು ಈಗ ನರೇಂದ್ರ ಮೋದಿ ಅವ್ರು ಕರೆದು ಮಾತಾಡಿದ್ರೆ ನಾನು ಹೋಗಿ ತಯಾರಾಗಿದ್ದೀನಿ. ಅಥವಾ ಗೋವಾ ಚೀಫ್ ಮಿನಿಸ್ಟರ್ ಕರೆದ್ರೆ ಅಲ್ಲಿಗೂ ಹೋಗಿ ತಯಾರಾಗಿದ್ದೀನಿ. ಈಗ ಇವರು ಇಷ್ಟೊಂದು ಆಸಕ್ತಿ ತಕ್ಕಂದು ಚುನಾವಣೆ ಬಂದಾಗ ಮಾಡಿದ್ರಲ್ಲ, ಒಂದು ವರ್ಷದಿಂದ ಯಾಕೆ ಮಾಡಲಿಲ್ಲ? ಎಷ್ಟು ದಿನದ ರೈತರು ಚಳವಳಿ ಮಾಡ್ತಾ ಇದ್ದಾರೆ? 1.5 ವರ್ಷಕ್ಕಿಂತ ಹಾಗೆ ಯಾಕೆ ಮಾಡಲಿಲ್ಲ? ಈಗ ಚುನಾವಣೆ ಬಂದಿದೆಯಲ್ಲ, ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಭಾಳ ಸಂತೋಷ. ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಇತ್ಯರ್ಥ ಆದರೆ ಭಾಳ ಸಂತೋಷ. ಪ್ರಧಾನಮಂತ್ರಿಗಳು 3 ರಾಜ್ಯದವ್ರು ಕರೆದು ಮಧ್ಯಸ್ಥಿಕೆ ವಹಿಸಿ ಇತ್ಯರ್ಥ ಮಾಡಿದ್ರೆ ಭಾಳ ಸಂತೋಷ. और खबरों के लिए देखते रहिए बी न्यूज नेशन।